ಇದು ಸೊಸೆ ಇವತ್ತಿನ ಎಪಿಸೋಡ್ ಯಾರು ಪ್ಲೀಸ್ ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಆ ಅಜ್ಜ ಇದು ತಡ ಮಾಡಬೇಡಿ ಅಂತೆಲ್ಲ ಹೇಳಿದ್ರು ಸಾಧುಗಳು. ಸತ್ಯನೇ ಹೇಳ್ಬಿಡಿ ಅಂತ. ಭಾವ ನನಗೆ ಆಯ್ತಾ ಇಲ್ಲ ಭಾವ, ಉರಿ ಜಾಸ್ತಿ ಆಯ್ತಾ ಇದೆ ಭಾವ, ಇನ್ನೇನು ಕಣ್ಣು ಮಂಜಾಗೋಕ್ಕೆ ಶುರು ಆಗುತ್ತೆ ಅಂತ ಅವರು ಸಾಧುಗಳು ಹೆದರಿಸ್ತಾ ಇರ್ತಾರ ಇಲ್ಲಿ. ಆವಾಗ ಚಿತ್ರ ಆಳ್ತಾಳೆ, ಹಂಗಾಯ್ತು ಅಂದರೆ ವಿಷ ತಲೆಗೆ ಏರ್ತು ಅಂತ ಅರ್ಥ. ಆಗಿ ಸಾವಿತ್ರಿ ಇದು ಅದಕ್ಕೆ ಸತ್ತ ಗೊತ್ತಿದ್ರೆ ಹೇಳಿ, ಅದಕ್ಕೆ ಸತ್ತರೆ ಏನಾದರೂ ಮೆದುಳಿಗೆ ಹೋದರೆ ಔಷಧಿ ಇಲ್ಲ ಅಂತ ಸಾಧುನು ಅವ್ರು ಬಂದರೆ ನಿಮ್ಮನ್ನು ಉಳ್ಸೋಕ್ಕಾಗಂಗಿಲ್ಲ ಅಂತ ಸಾಧು ಹೇಳಿದಾಗ ಎಲ್ಲರೂ ಗಾಬರಿ ಆಗ್ತಾರೆ. ಸುಭಾಷ ನನ್ನ ಕಣ್ಣೆಲ್ಲ ಮಂಜು ಆಗ್ತಾ ಇದೆ, ವಿಷ ಏರ್ತಾ ಇದೆ ಅನಿಸ್ತೆ, ನನಗೆ ಆಗ್ತಾ ಇಲ್ಲ ಸುಭಾಷ, ನನಗೆ ಆಗ್ತಾ ಇಲ್ಲ ಕಣ್ಲ ಅಂತೆಲ್ಲ ಹೇಳಿ ತಲೆಯೆಲ್ಲ ಸುಭಾಷ ನನಗೆ ಆಯ್ತಾ ಇಲ್ಲ ಕಣ, ದೊಡ್ಡಪ್ಪ ಅಂತೆಲ್ಲ ಹೇಳ್ತಾರೆ. ಭದ್ರ ಆಯ್ತಾ ಇಲ್ಲ ಭದ್ರ, ನಮ್ಮ ಪ್ರಾಣ ಉಳಿಸೋ ಭದ್ರ, ನಮ್ಮ ಪ್ರಾಣ ನಿಜವಾದ ತಲೆ ಸುತ್ತದಂಗೆ ಆಗ್ತದೆ ಭಾವ, ನನಗೆ ಆಯ್ತಾ ಇಲ್ಲ, ನಾನು ಸತ್ಯ ಹೇಳ್ಬಿಡ್ತೀನಿ, ಸತ್ಯ ಒಪ್ಕೊಂಡ್ಬಿಡ್ತೀನಿ ಭಾವ, ನನ್ನ ಪ್ರಾಣ ಉಳಿಸಿ ಭಾವ, ನಮ್ಮ ಪ್ರಾಣ ಉಳಿಸಿ ಭಾವ, ಭದ್ರ ಉಳಿಸಿ ಅಂದರೆ ಚಿತ್ರ ಜೋರು ಅಳ್ತಾ ಇರ್ತಾಳೆ. ಎಲ್ಲರಿಗೂ ಗಾಬರಿ ಆಗುತ್ತೆ. ಸತ್ಯ ಒಪ್ಕೊಂತೀನಿ ಅಂದ್ಕೊಳ್ಳೆ ಗೋವಿಂದನೂ ಫುಲ್ ಗಾಬರಿ ಆಗ್ತಾನೆ. ಭದ್ರ ಸತ್ಯ ಒಪ್ಕೊಂಡ್ಬಿಡ್ತೀನಿ ಕಣ್ಲ, ನನ್ನ ಪ್ರಾಣ ಉಳಿಸ್ಕೊಂಡ್ಲ, ನನ್ನ ಮಗನ ಅಮ್ಮ ಔಷಧಿ ತಂದಿದ್ದು ನಾನೇ ಅಮ್ಮ, ಯಾಕೆ ಏನೇನೋ ಮಾತಾಡ್ತಾ ಇದ್ದೆ ನೀನು, ಹೊಸಿ ಸುಮ್ಕೆ ಇರಂತೆ, ಹೆಚ್ಚು 2 ನಿಮಿಷ ಅಂತೆಲ್ಲ ಹೇಳು, ಬೇಕು ಅಂದರೆ ಸತ್ಯ ಹೇಳಿ ಜೀವ ಉಳಿಸ್ಕೊಳ್ಳಿ ಅಂತೆಲ್ಲ ಹೇಳಿದಾಗ ಸಾವಿತ್ರಿ ಆತಿಗೆ ಔಷಧಿ ಇಲ್ಲೇ ಅದೇ ಅರ್ಥ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ. ನನಗೆ ಆಯ್ತಾ ಇಲ್ಲ ಸುಭಾಸ, ನಾನು ಬದುಕಬೇಕು ಅಂದರೆ ನಾನು ಸತ್ಯ ಹೇಳ್ಬೇಕು ತಾನೇ ಅಂತೆಲ್ಲ ಹೇಳ್ತಾರೆ. ಬದುಕಿದ್ರೆ ಏನು ಬೇಕಾದರೂ ಮಾಡ್ಬೋದು ಈಶ್ವರಿ, ಸ್ವಲ್ಪ ಯೋಚನೆ ಮಾಡಂತ ಅಮ್ಮಮ್ಮನೂ ಬೈತಾರೆ. ಸತ್ಯ ಒಪ್ಕೊಂಡ್ಬಿಡ್ತೀನಿ ಅಂದ. ಭಾವ ಭದ್ರ ಹೇಳ್ತಾ ಇರೋದು ನಿಜ ಭಾವ, ಅವತ್ತು ಸುಭಾಸ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ, ಆ ಹುಳ ಇರೋ ಗೂಡಿಗೆ ಹೋಗಿ ಔಷಧಿ ಥರ ಆಟೋದು ಸುಲಭ ಇದೆ, ನಿನಗೆ ದಿಟ ಹೇಳ್ಬೇಕಂತ ಆ ಹುಳಿನ ಗೂಡ್ತಾ ಹೋಗಿ ಔಷಧಿನ ತಂದೆ ಇಲ್ಲ ನಾನು ಅಂತೆಲ್ಲ ಹೇಳಿದ್ದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ. ಔಷಧಿ ತರೋಕ್ಕೆ ಅಂತ ನಾನು ಕಾಡೊಳಗೆ ಹೋಗಿದ್ದೆ ದಿಟ, ಆ ಹುಳಿನ ಗೂಡು ನಾನು ಹೋಯ್ತಾ ಇರ್ಬೇಕು, ಬಿರ್ನೆ ಬಂದರೆ ಗೌಡ್ರಿ ಅಂತ ವಿದ್ಯೆ ಕೂಗ್ಬೇಕಾದ್ರೆ ವಿದ್ಯಾನ ತಲೆಗೆ ಹೊಡೆದ್ಬಿಟ್ಟು ಅಲ್ಲಿ ವಿದ್ಯೆ ಬಿದ್ಮೇಲೆ ಆ ವಿದ್ಯಾನ ಕೈಯಾಗಿಂದ ಕಸ್ಕೊಂಬಂದೀನಿ ಅಂತೆಲ್ಲ ಹೇಳಿ ಫ್ಲ್ಯಾಶ್ ಬ್ಯಾಕು ತೋರಿಸ್ಬಿಡ್ತಾ. ಆವಾಗ ಮೋಹನ ಮತ್ತು ಅಮ್ಮಮ್ಮ ಎಲ್ಲರೂ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಸುಭಾಷ ಪ್ರಾಣ ಒಂದಿದ್ರೆ ಏನು ಬೇಕಾದರೂ ಹೇಳಿ, ಸತ್ಯ ಸತ್ತ ಮಗ ಅಂತೆಲ್ಲ ಹೇಳ್ದೆ. ಹೌದು ಅಂತೆಲ್ಲ ಹೇಳಿ ಸುಭಾಷನೂ ಒಪ್ಕೊಂತಾನೆ. ದೊಡ್ಡಪ್ಪ ಇವ್ರು ಹೇಳ್ತಾ ಇರೋದೆಲ್ಲ ಸತ್ಯನೇ ದೊಡ್ಡಪ್ಪ ಅಂತೆಲ್ಲ ಹೇಳ್ಬಿಡ್ತಾ. ಆವಾಗ ಸುಭಾಷನ್ಗೆ ಅವ್ರ ತಂದೆ ಏನಿರ್ತಾರಲ್ಲ ಫುಲ್ಲು ಕೋಪ ಬಂದುಬಿಟ್ಟಿದೆ ಅವ್ರಿಗೆ, ಇನ್ನೇನು ಹೊಡಿಯೋದಂತೆ ಬಾಕಿ. ಪ್ರತಿಯೊಬ್ಬರು ಶಾಕ್ ಆಗಲಿ ನೋಡ್ತಾ ಇರ್ತಾರೆ. ಭದ್ರ ಮದ್ದು ಕೊಡು ಅಂತ ಅವ್ರು ಚಿಕ್ಕಮ್ಮ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು. ಕೊಟ್ಬಿಡ್ಲು ಔಷಧಿ, ಅವರೇ ಅನುಭವಿಸ್ಲಿ ಅಂತೆಲ್ಲ ಹೇಳಿ ಅವರಪ್ಪನೂ ಬೈದ್ಬಿಡ್ತಾರೆ. ಸಾಧುಗಳೇ ಮೊದಲು ಊರಿಗೆ ತಡೆಯೋಕ್ಕಾಗ್ತದೆ, ಸತ್ಯನ ಹೊರಗೆ ತರೋಕ್ಕೆ ಈಟೆಲ್ಲ ಕಷ್ಟಪಡಬೇಕಾಯ್ತು ಅಪಾಯ ಅಂತೆಲ್ಲ ಹೇಳ್ತಾನೆ. ಅದು ಸಾಧುಗಳು ಹೇಳ್ತಾರೆ, ಅದು ಅಲ್ಲಪ್ಪ ತಾಯಿ ಜೇನು ಅಲ್ಲಪ್ಪ, ಅದೇ ರೀತಿ ಇರೋ ಅಂತ ಏನು ಹುಳು ಅಂತೆಲ್ಲ ತಾತ ಹೇಳ್ಬಿಡ್ತಾರೆ. ಅವಾಗೆಲ್ಲರೂ ಶಾಕ್ ಆಗಿಬಿಡ್ತಾರೆ ಒಂದ್ಸಲ. ಸ್ವಲ್ಪ ಈಗ ನೋಡಪ್ಪ ಹೆಂಗೆ ಸತ್ಯ ಆಚೆ ಬಂತು ಅಂತೆಲ್ಲ ಭದ್ರನೂ ಹೇಳ್ತಾನೆ. ಅವುಗಳ ಕಾಣೋದು ಜೀರುಂಡೆ, ವಿಷ ಏನು ಇರೋಂಗಿಲ್ಲ ಅಂತೆಲ್ಲ ಸಾಧು ನಿಜ ಹೇಳ್ಬಿಡ್ತಾರೆ. ಭ್ರಮೆ ಆಟೆಯ ಅಂತೆಲ್ಲ ಮೊದಲೇ ಸಲ ಸುಣ್ಣ ಹಚ್ಚಿ ಉರಿ ಕಮ್ಮಿ ಇದೆ. ಅಮ್ಮಮ್ಮ ಇದ್ದು ಚಿತ್ರ ಬಾರೆ ಇಲ್ಲಿ ಅಂದಾಗ ಅವಾಗ ಚಿತ್ರ ಹೊರಗೆ ಬಂದ. ಅಮ್ಮಮ್ಮ ಎಲ್ಲ ಅಡಿಕೆ ಚೀಲದಿಂದ ಸುಣ್ಣ ಕೊಡ್ತಾ ತಗೊಳ್ಳಿ ಹಚ್ಚು ಅಂದಾಗ ಆವಾಗ ಚಿತ್ರ ಸುಣ್ಣ ಹಚ್ತಾಳ. ಅಮ್ಮಮ್ಮನ ಕೈ, ಅವರು ಈಶ್ವರಿ ಕೈಗೂ ಮತ್ತು ಅವ್ರ ತಮ್ಮ ಸುಭಾಸನ ಕುತ್ತಿಗೆಗೂ ಸುಣ್ಣ ಹಚ್ತಾಳ. ಚೆನ್ನಾಗಿದೆ ಇವತ್ತಿನ ಎಪಿಸೋಡು. ಆ ಅನುಭವ ನನಗೆ ಕೂಡ ಆಗಿದ್ದಪ್ಪ, ಎಷ್ಟು ಕಷ್ಟಪಟ್ಟೆ ಅಂತ. ಅದಕ್ಕೆ ಸಂಚು ಮಾಡಿರೋ ಅವನಿಗೆ ಯೋಗ್ಯತೆ ಅರ್ಹತೆ ಇಲ್ಲದೆ ಹೊಗಳಿಕೆ ಸಿಗೋದು ನನಗೆ ಇಷ್ಟ ಆಗಲಿಲ್ಲ ಅಂತೆಲ್ಲ ಹೇಳಿ ಹೇಳ್ತಾನೆ. ಆವಾಗ ಅವ್ರ ದೊಡ್ಡಪ್ಪ ಫುಲ್ ಬೈದು ಬಿಡ್ತಾರೆ. ಎಲ್ಲವೂ ಎಲ್ಲದು ಸನ್ಮಾನ ಎಲ್ಲ ದಿಟವಾಗ್ಲೂ ಸಿಗಬೇಕಾಗಿರೋದು ವಿದ್ಯಾನಿಗೆ ಅಂತೆಲ್ಲ ಹೇಳಿ ಬಂದೇಳಿ ವಿದ್ಯಾ ಫುಲ್ ಅವ್ರ ಅಮ್ಮಮ್ಮ ಫುಲ್ ಖುಷಿ ಆಗುತ್ತೆ. ಮೋಹನ ಹೂ ಅಂತೆಲ್ಲ ಕತ್ತಲ್ಲಿ ಆಡಿಸ್ತಾ. ಅದೇ ಟೈಮಿಗೆ ಈ ಕಡೆಯಿಂದ ಥೂ ಅಂತೆಲ್ಲ ಹೇಳಿ ಬೈದು ಬಿಡ್ತಾನೆ ಶಿವರಾಮಿಗೆ. ನೀನು ಒಬ್ಬ ಮನುಷ್ಯನಾತ, ನಿಂದು ಒಂದು ಜನ್ಮನೇನು ಅಂತ ಅವ್ರ ದೊಡ್ಡಪ್ಪ ಜಗ್ಗಿ ಬೈತಾರೆ. ಅದೇ ಟೈಮಿಗೆ ಈ ಕಡೆ ಹೊರಗಡೆ ಇವರು ಹಾಕ್ಬಿಡ್ತಾರೆ. ಅವರು ಗೋವಿಂದ ಅವ್ರು ಹಾಕ್ಬಿಡ್ತಾರೆ. ನೀನು ಹೇಳ್ತಾ ಇರೋದು ದಿಟ ಕಣ, ಇವನು ಒಂಥರ ನಾಯಿ ಬಾಲ ಇದ್ದಂಗೆ, ಯಾವತ್ತೂ ನೆಟ್ಟಿಗೆ ಹಾಕಿಲ್ಲ ಅಂತೆಲ್ಲ ಹೇಳ್ತಾರೆ. ಅಂತ ಕಾಲರ್ ಹಿಡ್ಕೊಂಡ್ಬಿಡ್ತಾನೆ. ಆ ಮಗ ಬಸರಿ ಅನ್ನೋದು ನೋಡ್ಲಾರ್ದೆ ಹೆಂಗ್ಲ ಮನಸ್ಸು ಬಂತು ನಿನಗೆ ಅಂಥೇಳಿ ಬಗ್ಗಿಸಿ ಹೊಡಿತಾ ಇರ್ತಾರೆ. ನಿಮ್ಮ ದಮ್ಮಯ್ಯ ಅಂತೆಲ್ಲ ಹೊಡಿಬೇಡ್ರಿ ಅಂತೆಲ್ಲ ಹೇಳ್ತೀನಿ ಅಂತೆಲ್ಲ ಈಶ್ವರಿ ಬಿಡ್ಸಕ್ಕೆ ಹೋದಾಗ
ಹೊಡಿಬೇಕಾಗಿರೋದು ಅವನಿಗಲ್ಲ ನಿನಗೆ. ಅಷ್ಟು ತುಂಬಿದ್ದ ಸಭೆಯಲ್ಲಿ ಈಶ್ವರಿ ಕೆನ್ನೆಗೆ ಹೊಡೆದು ಬಿಡ್ತಾರ ಗೋವಿಂದ ಅವರು. ಈಶ್ವರಿ ಫುಲ್ಲು ಕೋಪ ಬಂದುಬಿಟ್ಟಿರ್ತೈತಿ. ಇವರು ಮಾಡಿರೋದೆಲ್ಲ ನೋಡಿ ಸಾವಿತ್ರಿ ಮಗಳು ಪ್ರತಿಯೊಬ್ಬರು ಗಾಬರಿ ಆಗ್ಬಿಡ್ತಾರೆ. ಸಾವಿತ್ರಿ ಮಗಳು ಏನವ್ವ ಇದು ಪಶ್ಚಿಮ ಕೊಟ್ಬಿಟ್ಟಾನ ಸೂರ್ಯ ಅದು ಪಶ್ಚಿಮಗನ ಹುಟ್ಲಿ ಪೂರ್ವಗನ ಹುಟ್ಲಿ, ನಮಗೆ ₹1,00,00,000 ಈಶ್ವರಿಗೆ ದಕ್ಕಲಾರ್ದಂಗೆ ಆಯಿತು, ಸುಭಾಷನ ಮದುವೆ ನಿಂದಿರಬೇಕು ಅಷ್ಟೇ, ನಮ್ಮದು ಆಸೆ ಈಡೇರಿತು ಬಿಡ ಅಂತ ಹೇಳಿ ಅವ್ರು ಮಾತಾಡ್ತಾಳೆ. ಆವಾಗ ಅದೇ ಟೈಮಿಗೆ ಒಳ್ಳೆ ಯೋಗ ಮಾಡಿರ್ಬೇಕಂತೆ, ಒಳ್ಳೆ ಹೆಂಡ್ರು ಮಕ್ಕಳು ಸಿಗಬೇಕಂದ್ರೆ ಥೂ ಅಂತೆಲ್ಲ ಹೇಳಿ ನಿಮ್ಮದು ಒಂದು ಜನ್ಮನ ಯಾಕಾದರೂ ಇನ್ನೂ ಬದುಕಿದ್ದೀರಿ ಅಂತ ಗೋವಿಂದ ಹೆಂಗೆ ಬೇಕು ಹಂಗೆ ಬೈದು ಬಿಡ್ತಾ. ನಾನೇನು ಕರ್ಮ ಮಾಡಿ ಈ ಜನ್ಮದಲ್ಲಿ ನೀನು ಬದಲಾಗಿಲ್ಲ, ನಾನೇನು ತಪ್ಪು ಮಾಡಿನೋ ದೇವ್ರು ನನಗಿಂತ ಹೆಂಡ್ರು ಮಕ್ಕಳು ಪ್ರಪಂಚದಲ್ಲಿ ಇಂಥ ಮನುಷ್ಯರು ಈ ಥರ ನೆನೆಸ್ಕೊಂಡ್ರೆ ಅಸಹ್ಯ ಆಗ್ತಿದೆ ಅಂತ ಇವ್ರು ಶಿವರಾಮೇಗೌಡನು ಬೈತಾನೆ. 3 ಮನುಷ್ಯರಾಗಿರೋಕ್ಕೆ ಲಾಯಕೆ ಇಲ್ಲ ಅಂತ ಶಿವರಾಮೇಗೌಡನು ಜಗ್ಗಿ ಬೈದು ಬಿಡ್ದ. ₹1,00,00,000 ಚೆಕ್ ಬೇರೆ ಕೇಳಿ ಇವನಿಗೆ, ಚೆಕ್ ಬೇಡ ಅಂತ ಹರಿದು ಬಿಸಾಕಕ್ಕೆ ಹೋಗ್ತಾರೆ. ಅದೇ ಟೈಮಿಗೆ ಅಮ್ಮಮ್ಮ ಇದು ತಡೆ ಕಣ್ಲ ಶಿವರಾಮ್, ಯಾರೇ ಆಗಿರಲಿ ಕಣ್ಣು ಈ ಅಟ್ಟಿಗೋಸ್ಕರ ಮಿಡ್ದು ಜೀವಕ್ಕೆ ಸೇರಬೇಕಲ್ವೇ ಅಂತೆಲ್ಲ ಹೇಳಿ ಅಮ್ಮಮ್ಮ ಕನ್ವಿನ್ಸ್ ಹ್ಞೂ ಕಣ್ಲ ಶಿವರಾಮ, ನನ್ನವ್ರಿಗೋಸ್ಕರ ಅಂತೇಳಿ ತಮ್ಮ ಜೀವನ ಹಂಗೆ ತೊರೆದು ಮಾಡಿದ ಮಮತೆಯಿಂದ ಕರುಣೆ ತಾಯಿ ಹೃದಯ ಇರೋ ನಮ್ಮ ವಿದ್ಯಾಗೆ ಸಿಗಬೇಕದು ಅಂತೆಲ್ಲ ಹೇಳಿದಾಗ ಸರಿ ಇವ್ರಿಗೆಲ್ಲ ಫುಲ್ ಶಾಕ್ ಆಗಿಬಿಡ್ತೈತಿ. ನಮ್ಮ ಅವನ ತಲೆ ಸರ ಈ ವಿದ್ಯೆ ಸ್ವಾಭಿಮಾನದಳು ಅವ್ವ ಕೊಟ್ಟರು ಆ ಚೌಕನ ಅವಳು ತೊಗೊಳಲ್ಲ ಅಂತ ಸಾವಿತ್ರಿ ಮಗಳು ಮಾತಾಡ್ತಾ ಇರ್ತಾರೆ. ಈ ಕಡೆಯಿಂದ ಕೊಡಪ್ಪ ಅಂತೆಲ್ಲ ಹೇಳ್ದ. ಆವಾಗ ಶಿವರಾಮೇಗೌಡ ಮುಂದೆ ಬಂದು ಚೆಕ್ ಕೊಡ್ತಾನೆ. ಚೆಕ್ ಕೊಟ್ಟಾಗ ಆವಾಗ ಭದ್ರನ ಪರ್ಮಿಷನ್ ಕೇಳ್ದ. ಭದ್ರ ಪರ್ಮಿಷನ್ ತೊಗೊಳ್ತಾನೆ. ಹ್ಞೂ ತಗೋ ಅಂತೆಲ್ಲ ಹೇಳಿದಾಗ ಇವ್ರಿಗೆ ಫುಲ್ಲು ಖುಷಿ ಆಗ್ಬಿಡಿ, ಇವರಿಗೆ ಫುಲ್ಲು ಸಂಕಟ ಆಗ್ಬಿಡಿ, ₹1,00,00,000 ಅಲ್ಲಿ ಹೋಗ್ಬಿಡ್ತಲ್ಲಪ್ಪ ಅಂತೆಲ್ಲ ಹೇಳಿ ಸಾವಿತ್ರಿ ಮಗಳು ಈಶ್ವರಿ ಮಗಳು ಥ್ಯಾಂಕ್ಸ್ ಮಾವಯ್ಯ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ನಾನು ಈ ಅಟ್ಟಿ ಸೊಸೆ, ನನಗೆ ಇದೆಲ್ಲ ಬೇಕಿಲ್ಲ, ನನ್ನ ಜವಾಬ್ದಾರಿ ಅಂತೆಲ್ಲ ಬೆಲೆನೇ ಕಟ್ಟೋಕ್ಕಾಗ್ದೆ ನಿಮ್ಮ ಜೀವನ ಮುಖ್ಯ ಮಾವಯ್ಯ, ಈ ದುಡ್ಡು ಅಮ್ಮಮ್ಮನ ಅಕೌಂಟಿಗೆ ಹಾಕ್ತೀನಿ ಮಾವಯ್ಯ ಅಂತೆಲ್ಲ ಹೇಳಿ ವಿದ್ಯೆ ಹೇಳಿದಾಗ ಆವಾಗ ಅಮ್ಮಮ್ಮನ ಅಕೌಂಟಿಗೆ ಇದು ಕಣ್ರಿ ಇದು ಹೆಣ್ತನ ಅಂತೆಲ್ಲ ತಾಯಿತನ ಅಂತೆಲ್ಲ ಎಲ್ಲಿ ಅರ್ಥ ಆಗ್ಬೇಕಂತ ಅಮ್ಮಮ್ಮ ಬೈತಾರ್ತಾನೆ. ಗುಣದಲ್ಲಿ ಆಕಾಶ ನೀವು ಪಾತಾಳ ಕಣ್ರಿ ಅಂತೆಲ್ಲ ಹೇಳಿ ಈಶ್ವರಿ ಮಕ್ಕಳಿಗೂ ಬೈತಿರ್ತಾಳೆ ಅಮ್ಮಮ್ಮ. ಅವಳಿಗಿರೋ ಅಷ್ಟು ಮನಸ್ಸು, ಅವಳಿಗೆ ಎಲ್ಲದ್ರ ಬಗ್ಗೆ ಎಷ್ಟು ಕಾಳಜಿ ಇದೆ, ಯಾವ ಹೆಣ್ಣಿನ ಮನಸ್ಸಲ್ಲಿ ಅಂಥ ಆಸೆ ಇರುತ್ತೆ ಆ ಅಟ್ಟಿ ಯಾವತ್ತೂ ಹೊಡಿಯೋಕ್ಕಿಲ್ಲ ಅಂತೆಲ್ಲ ಹೇಳ್ತಲ್ಲ, ತಿದ್ದುಕೊಂಡು ನೋಡು ಅಂತೆಲ್ಲ ಹೇಳ್ತಾರೆ. ಆ ಕಡೆಯಿಂದ ಅಮ್ಮಮ್ಮ ಇದ್ದು ನಿಮಗೇನು ಬಂದಿತ್ತೋ ಇದನ್ನೆಲ್ಲ ಯಾವಾಗ ಅರ್ಥ ಮಾಡ್ಕೊತೀರ ಅಂದು. ಅದೇ ಟೈಮಿಗೆ ಅಮ್ಮಮ್ಮ ಇದ್ದು ಶಿವರಾಮ ಆ ದುಡ್ಡನ್ನ ನಿನ್ನ ಹೆಸರಿನಿಗೆ ಬರೆದು ಬಿಡ್ತೀನಿ ಅಂತ ನೀವಾದರೂ ಏನೋ ಮಾಡ್ಕೊಳ್ಳಿ ಅಂತ ಹೇಳಿದ್ಲಲ್ಲ, ಈಗ ನಾನು ಅವಳ ಹೆಸರು ಅಕೌಂಟ್ ತೆಗೆದ್ಬಿಟ್ಟು ಆ ದುಡ್ಡನ್ನ ಅವಳ ಹೆಸರನ್ನೇ ಹಾಕ್ಬಿಡ್ತೀನಿ ಅಂತ ಅಮ್ಮಮ್ಮನೂ ಮತ್ತೆ ತಿರುಗಿಸಿ ಹೇಳ್ದಾಗ ಆವಾಗ ಶಿವರಾಮೇಗೌಡ ಫುಲ್ ನಗ್ತಾರ, ಭದ್ರನೂ ನಗ್ತಾನ, ಆ ಮೋಹನ ಎಲ್ಲರೂ ನಗ್ತಾರೆ, ಎಲ್ಲರಿಗೂ ಖುಷಿ ಆಗೋದು. ಈ ಕಡೆ ಇದ್ದು ಇವರು ಈಶ್ವರಿ ಮಗಳಿಗೆ ಹೋಗಿ ನೀನು ಆ್ಯಕ್ಟಿಂಗ್ ಶುರು ಮಾಡ್ಕೊಂತ ಶಿವರಾಮೇಗೌಡ ಫುಲ್ಲು ಕೋಪ ಮಾಡಿ ಲೇ ನೀನು ಮಾಡಿರೋ ಪಾಪಗ ಇಲ್ಲೇ ಕತ್ತರಿಸಾಕ್ಬಿಟ್ರು ಪಾಪ ಸುತ್ಕೊಳಂಗಿಲ್ಲ ಅಂತೆಲ್ಲ ಹೇಳಿ ಶಿವರಾಮ್ ನನ್ನ ತಮ್ಮ ಮುಖ ನೋಡ್ಕೊಂಡು ನಿನ್ನನ್ನು ಬಿಡ್ತಾ ಇದ್ದೀನಿ ಅಂತೆಲ್ಲ ಹೇಳಿ ಶಿವರಾಮೇಗೌಡ ಫುಲ್ ಬೈತಾನೆ ಇರ್ತಾರೆ. ನೀನು ಮಾಡಿ ಅಯೋಗ್ಯತನಕ್ಕೆ ಎಲ್ಲರ ಮುಂದುಗಡೆ ಭದ್ರನ ಹತ್ರ ಕ್ಷಮೆ ಕೇಳು ಅಂತೆಲ್ಲ ಹೇಳ್ತಾರೆ. ಆದರೆ ಏನು ಪಾಪ ಮಾಡಿದ್ನೋ ಕಾಣ ಎಂಥ ಹೆಂಡ್ರು ಇಂಥ ಮಕ್ಕಳು ಸಿಕ್ಕಾರ ಅಂತ ಗೋವಿಂದನು ಬೇಜಾರು ಮಾಡಿ ಹೇಳ್ತಾನೆ. ಯಾಕೆ ಸೈಲೆಂಟ್ ಇದ್ದಾರಾ, ನೀನು ಹೋಗಿ ನೀನು ಆ್ಯಕ್ಟಿಂಗ್ ಶುರು ಮಾಡಿ, ಇದೇ ಸರಿಯಾದ ಸಮಯ, ಹೋಗಿ ಕಬ್ಬಣ ಸಂದಾಗೆ ಕಾದಾಗೆ ತಟ್ಬಿಡ್ಬೇಕು, ಹೋಗು ನೀನು ಶುರು ಹಚ್ಕೊ ಅಂತೆಲ್ಲ ಅವ್ವ ಅಂತೆಲ್ಲ ಹೇಳಿದೆ. ಇನ್ನೂ ಸ್ವಲ್ಪ ಹೊತ್ತು ನೋಡುವೆ ಇರು ಅಂತ, ಏನಾದರೂ ಟ್ವಿಸ್ಟ್ ಇದೆಯಾ ಅಂತ ಆಮೇಲೆ ಬೇಕಾದರೂ ನೋಡೋಣ ಅಂತ ಎಲ್ಲ ಟ್ವಿಸ್ಟು ಮುಗಿದು ಸೀನ್ಯಾಗ ಡಲ್ ಹೊಡಿತಾ ಇದೆ ಹೋಗಿ ಅಂತ. ಅದೇ ಟೈಮಿಗೆ ವಿನಂತ್ರಿ ಮಾವ ಅಂತ ಅಳ್ಕಂತ ಆ ಸರಿಗೆ ತೊಗೊಂಡು ಮುಖದ ಹತ್ರ ಇಟ್ಕೊಂತ ಮಾವ ಅಂತ ವಿನಂತಿ ನಿನಗೇನ ಆಯ್ತು ಅಂತ ಶಿವರಾಮೇಗೌಡ ಕೇಳ್ತಾರೆ. ಅದೇ ಟೈಮಿಗೆ ಈಶ್ವರಿ ಮಗ ತಲೆ ಚಚ್ಕೊತಾರೆ, ಈ ಕೇಸು ಬಂತ ಮೈ ಮೇಲೆ ಅಂತೇಳಿ ವಿನಂತಿ ನವ್ಯಾಗೂ ಗೊತ್ತಿರುತ್ತೆ. ಅಲ್ಲಿ ಭದ್ರಾ ವಿದ್ಯಾ ಮೋಹನ ಅಮ್ಮಮ್ಮ ಎಲ್ಲರೂ ಗಾಬರಿ ಆಗಿರ್ತಾರೆ, ಎದಕ್ಕೆ ಈ ಹುಡುಗಿ ಹಿಂಗೆ ಆಡ್ತಾನೆ ಏನಂತ ಹೇಳಿ ಮಾವ, ನನಗೆ ಅನ್ಯಾಯಕ್ಕೆ ನೀವೇ ನ್ಯಾಯ ಕೊಡಿಸ್ಬೇಕು ಅಂತೆಲ್ಲ ಹೇಳಿದಾಗ ಏನಾಗಿದೆ ಅಂತ ಅನ್ಯಾಯ ಯಾರಿಂದ ಆಗಿದೆ ಮೊದಲು ಅದನ್ನು ಹೇಳು ಅಂತ. ಮಾವ ಅದು ಅವತ್ತು ಸುಭಾಷ್ ಮಾಮ
ನೀವು ಯಾರು ಅಟ್ಟೆಯಲ್ಲಿ ಇದ್ದಾಗ ಅಂತೆಲ್ಲ ಫ್ಲ್ಯಾಶ್ ಬ್ಯಾಕ್ ತೋರಿಸುವಾಗ ಸಾವಿತ್ರಿ ಅಂತ ಹೇಳಿದ್ದು, ಮತ್ತು ಅವರು ಡೋರ್ ತಳ್ಕೊಂಬಂದಿದ್ದು, ಮತ್ತು ಅವಳನ್ನ ಕೈ ಹಿಡ್ಕೊಂಡಿದ್ದು, ಮತ್ತು ತಳ್ಳಿದ್ದು, ಆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾ ಆವಾಗ ಇವ್ರಿಗಂತೂ ಫುಲ್ಲು ಶಾಕ್ ಆಗಿಬಿಟ್ಟಿದೆ. ಈಶ್ವರಿಗೂ ಅಮ್ಮಮ್ಮ, ಭದ್ರ, ವಿದ್ಯಾ, ಅವನು ಸಂಪತ್ತು ಎಲ್ಲರೂ ಇದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೋಡಿ ಬಾಯಿ ಮೇಲೆ ಬೆಟ್ಟ ಇಟ್ಕೊಂಡ್ಬಿಡ್ತಾರೆ. ಇದಕ್ಕೆಲ್ಲ ನವ್ಯನೇ ಸಾಕ್ಷಿ ಅಂತೆಲ್ಲ ಹೇಳ್ತಾರೆ. ಇದಕ್ಕೆಲ್ಲ ನವ್ಯ ಅವರೇ ಸಾಕ್ಷಿ ಅಂತೆಲ್ಲ ಹೇಳಿದಾಗ ಸಂಪತ್ ಕುಮಾರ್ ಇವ್ರು ನಿಜ ಏನವ ಅಂದಾಗ ಆ ಹುಡುಗಿ ಹೇಳ್ತಾ ಇರೋದೆಲ್ಲ ಸತ್ಯ, ಅದಕ್ಕೆ ನಾನೇ ಸಾಕ್ಷಿ ಅಂತ ಆಳ ಬಾವಿಗೆ ತಳ್ಳಿದ್ರು ಇಂಥ ಅಯೋಗ್ಯನ ನನ್ನ ಮಗಳನ್ನ ಕೊಡೋದಿಲ್ಲ, ಬಾರ ಹೋಗೋಣ ಅಂತ ಸಂಪತ್ ಹೇಳಿದಾಗ ನವ್ಯ ಅಪ್ಪ ಈ ಮದುವೆ ನಡಿಲೇಬೇಕಪ್ಪ, ಈ ಮದುವೆ ನಿಂದ್ರಂಗಿಲ್ಲ ಅಂತೆಲ್ಲ ಹೇಳ್ತಾಳೆ. ಇದು ಎಲ್ಲರಿಗೂ ಒಂಥರ ಶಾಕ್ ಆಗುತ್ತೆ. ನಾಳೆ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್, ಇನ್ನೂ ಥ್ರಿಲ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್.